ಹಾಗೆ ಸಂಪರ್ಕದಲ್ಲಿರಿ ಚಿದಾನಂದ ಪಟೇಲ್. ಇನ್ನು ಕೇಂದ್ರ ಸಂಪುಟ ವಿಸ್ತರಣೆ ಬಳಿಕ ಆಕ್ಟಿವ್ ಆಗಿದ್ದಾರೆ ಬಿಎಸ್ವೈ ಆಪ್ತ ಬಣ. ಸಾಕಷ್ಟು ಲಾಬಿ ತಂತ್ರವನ್ನ ಕೂಡ ಮಾಡ್ತಾ ಇದ್ದಾರೆ. ಬಿಎಸ್ವೈ ಪರ ದಿಲ್ಲಿಗೆ ಹೋಗಿ ಅಲ್ಲೇ ಲಾಬಿಯನ್ನ ಮಾಡುವಂತಹ ಎಲ್ಲಾ ಪ್ರಯತ್ನಗಳನ್ನ ಕೂಡ ನಡೆಸಲಾಗ್ತಾ ಇದೆ. ನಿನ್ನೆ ಏನಾಯ್ತು, ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೆದಿದೆ ಕೇಂದ್ರ ಸಚಿವ ಸಂಪುಟ ಪುನಾರಚನೆಯ ಸಂದರ್ಭದಲ್ಲಿ ಅನ್ನೋದು ಗೊತ್ತಿದೆ. ಈ ಹಿನ್ನೆಲೆಯಲ್ಲಿ ಈಗ ಬಿಎಸ್ವೈ ಆಪ್ತ ಬಣ ಫುಲ್ ಆಕ್ಟಿವ್ ಆಗಿರೋದು. ಬಿಎಸ್ವೈ ಪರ ದಿಲ್ಲಿಗೆ ಹೋಗಿ ಅಲ್ಲೇ ಲಾಬಿ ಮಾಡೋದಕ್ಕೆ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ನಿಯೋಗ ಹೋಗೋದಕ್ಕೆ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ, ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಆ ಚಿಂತನೆ ಹಿನ್ನೆಲೆಯಲ್ಲಿ ಇನ್ನೆರಡು ವಾರದಲ್ಲಿ ದೆಹಲಿಗೆ 15ಕ್ಕೂ ಹೆಚ್ಚು ಶಾಸಕರ ನಿಯೋಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಬಳಿಗೆ ತೆರಳಲಿದೆ. ಸದ್ಯ ದೆಹಲಿಗೆ ತೆರಳಲು ಒಟ್ಟುಗೂಡಿಸಿರುವಂತಹ ಶಾಸಕರ ಸಂಖ್ಯೆ 17. ರೇಣುಕಾಚಾರ್ಯ, ರಾಜು ಗೌಡ, ಚಂದ್ರಪ್ಪ, ನಿರಂಜನ್ ಕುಮಾರ್, ಎಂಪಿ ಕುಮಾರಸ್ವಾಮಿ, ಶಂಕರ್ ಪಾಟೀಲ್, ಮುನೇನಕುಪ್ಪ, ಹಾಗೆಯೇ ವಿರೂಪಾಕ್ಷಪ್ಪ, ಇನ್ನು ಬಳ್ಳಾರಿ ಸುರೇಶ್, ಬೆಳ್ಳಿ ಪ್ರಕಾಶ್, ಜ್ಯೋತಿ ಗಣೇಶ್, ಮಸಾಲೆ ಜಯರಾಮ್, ಡಾಕ್ಟರ್ ರಾಜೇಶ್ ಗೌಡ, ಹರತಾಳು ಹಾಲಪ್ಪ, ಮಾಡಾಳ್ ವಿರೂಪಾಕ್ಷಪ್ಪ, ಪ್ರೊಫೆಸರ್ ಲಿಂಗಣ್ಣ, ರಾಮಚಂದ್ರ, ಅರುಣ್ ಕುಮಾರ್, ಹೀಗೆ 17 ಜನ ಶಾಸಕರು ಈಗ ಅಲ್ಲಿಗೆ ತೆರಳುವಿಕೆ ಅಂದ್ರೆ ದೆಹಲಿಗೆ ನಿಯೋಗದೊಂದಿಗೆ ಹೋಗಿ ಅಲ್ಲಿ ಬಿಎಸ್ವೈ ಅವರ ಪರವಾಗಿ ಈಗ ಲಾಬಿಯನ್ನ ಮಾಡೋದಕ್ಕೆ ಈಗ 2 ವಾರಗಳಲ್ಲೇ ಎಲ್ಲಾ ರೀತಿಯ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗ ಒಂದಷ್ಟು ಬೆಳವಣಿಗೆಗಳಂತೂ ಆಗ್ತಾ ಇದೆ. ಇನ್ನೊಂದು ಕಡೆ ಈಗ ಆಪ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿದ್ರೆ ಬಿಜೆಪಿ ಶಾಸಕರೇ ಸೇರ್ತಾರೆ ಅಂತ ಹೇಳಿ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿರೋದು ಇದು ಮತ್ತೊಂದು ರೀತಿಯ ಬೆಳವಣಿಗೆಗಳಿಗೆ ಈಗ ಕಾರಣ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆಪಿ ನಡ್ಡಾ ಬಳಿಗೆ ಹೋಗೋದಕ್ಕೆ ಒಂದು ಟೀಮ್ ಈಗ ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈ ರೀತಿಯ ಬೆಳವಣಿಗೆ ಬಿಎಸ್ವೈ ನಾಯಕತ್ವ ಬದಲಾವಣೆ ಮಾಡದಂತೆ ಒತ್ತಾಯವನ್ನ ಮಾಡೋದು, ಸಿಎಂ ವಿರುದ್ಧ ಬಹಿರಂಗ ಹೇಳಿಕೆ ಏನ್ ಕೊಡ್ತಾರಲ್ಲ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತದ್ದು, ಯತ್ನಾಳ್, ಯೋಗೀಶ್ವರ್, ವಿಶ್ವನಾಥ್ ಮೇಲೆ ಕ್ರಮಕ್ಕೂ ಒತ್ತಡವನ್ನ ಹೇರುವಂತದ್ದು, ಅರುಣ್ ಸಿಂಗ್, ಜೆಪಿ ನಡ್ಡಾ ಭೇಟಿಗೆ ಟೈಮ್ ಅನ್ನ ಆಲ್ರೆಡಿ ಕೇಳಿದ್ದಾರೆ ಈ ನಾಯಕರು. ಬಿಎಸ್ವೈ ಪರ ಬ್ಯಾಟ್ ಮಾಡಲಿದ್ದಾರೆ ಬಿಎಸ್ವೈ ಆಪ್ತ ಶಾಸಕರು. ಇನ್ನು ಬಲಾಬಲ ಪ್ರದರ್ಶನದ ಮೂಲಕ ಬಿಎಸ್ವೈಗೆ ಸಾಥ್ ಕೊಡೋದಿಕ್ಕೆ ಕೂಡ ಚಿಂತನೆಯನ್ನ ಮಾಡಲಾಗಿದೆ. ಇವತ್ತು ಆ ರೀತಿಯಾದಂತಹ ಒಂದು ಮೀಟಿಂಗ್ ಅನ್ನ ಕೂಡ ನಡೆಸಲಾಗಿದೆ. ಬಿಜೆಪಿಯ ಶಾಸಕರು ಆಮ್ ಆದ್ಮಿ ಪಾರ್ಟಿಗೆ ಸೇರ್ಪಡೆಗೊಳ್ತಾರೆ ಅಂತ ಪತ್ರಿಕಾ ಪ್ರಕಟಣೆ ಹೊರಡಿಸಲಾಗಿದೆ. ಆಪ್ನ ಸಂಚಾಲಕರಾಗಿರುವಂತಹ ಜಗದೀಶ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಪತ್ರಿಕಾ ಪ್ರಕಟಣೆ ಒಂದು ರೀತಿಯಲ್ಲಿ ಶಾಕಿಂಗ್ ಆಗಿದೆ ಅಂತ ಹೇಳಿ ಬಿಜೆಪಿಯವರಿಗೂ ಸೇರಿದಂತೆ. ಹೌದೌದೌದು. ಇವತ್ತು ರಾಜ್ಯದಲ್ಲಿ ನಡೀತಾ ಇರುವಂತಹ ವಿದ್ಯಮಾನಗಳನ್ನೆಲ್ಲ ನಮ್ಮ 6.5 ಕೋಟಿ ಜನ ಇವತ್ತು ಕನ್ನಡಿಗರು ನೋಡ್ತಾ ಇದ್ದಾರೆ ಮತ್ತು ದೇಶದ ಜನಾನು ಸಹ ಇವತ್ತು ಕರ್ನಾಟಕದ ಒಂದು ರಾಜಕೀಯ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದಾರೆ. ಇಲ್ಲಿ ಬಂದು ಮುಖ್ಯಮಂತ್ರಿಗಳ ಕೌಟುಂಬಿಕ ರಾಜಕಾರಣ ಇರಬಹುದು ಮತ್ತು ಬಹಿರಂಗವಾದಂತಹ ಒಂದು ಭ್ರಷ್ಟಾಚಾರ ಪ್ರಕರಣಗಳಿರಬಹುದು, ಅವರ ಸ್ವಪಕ್ಷೀಯರೇ ಆಗಿರುವಂತಹ ಒಂದಷ್ಟು ಜನ ಹಿರಿಯ ಮುತ್ಸದ್ದಿಗಳು, ಹಿರಿಯ ರಾಜಕಾರಣಿಗಳು ಇವತ್ತು ಮುಖ್ಯಮಂತ್ರಿಗಳ ವಿರುದ್ಧನೇ ಹೊರಟಿರೋದು. ಈ ಎಲ್ಲಾ ರಾಜಕೀಯ ವಿದ್ಯಮಾನಗಳಿಂದ ಮನನೊಂದಿರುವಂತಹ ಈ ಆಡಳಿತ ಪಕ್ಷದ ಒಂದಷ್ಟು ಜನ ಶಾಸಕರುಗಳಿರ್ಬೋದು ಮತ್ತು ವಿರೋಧ ಪಕ್ಷದ ಶಾಸಕರುಗಳು ಈ ಪ್ರಸ್ತುತ ವಿದ್ಯಮಾನಗಳನ್ನು ಗಮನಿಸಿ ಇದು ಅವರ ಒಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೀತಾ ಇರುವಂತಹ ಒಂದು ವಿದ್ಯಮಾನ ಅಂತ ಒಂದು ಮನಗಂಡು ಇವತ್ತು ನಮ್ಮ ಕೇಂದ್ರ ರಾಜಕೀಯ ವ್ಯವಹಾರಗಳ ಸಮಿತಿ ಏನಿದೆ, ನಮ್ಮ ದೆಹಲಿಯ ಮುಖ್ಯಮಂತ್ರಿ ಆಮ್ ಆದ್ಮಿ ಪಕ್ಷದ ನೇತಾರರಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ಇವತ್ತು ಒಂದಷ್ಟು ಮಂದಿ ಚರ್ಚೆಯಲ್ಲಿದ್ದಾರೆ. ಒಂದಷ್ಟು ಮಂದಿ ಸೇರ್ಪಡೆಗೊಳ್ಳೋದು ಪಕ್ಕಾನಾ ಹೇಗೆ? ಖಂಡಿತ ಖಂಡಿತ. ಎಷ್ಟು ಮಂದಿ ಸೇರ್ಪಡೆ ಆಗ್ತಾರೆ ಸರ್? ಮೇಡಮ್, ಆ ಸಂಖ್ಯೆ ಬಂದು ಇನ್ನೂ ಬಹಿರಂಗವಾಗಿಲ್ಲ. ನಮ್ಮ ಪೊಲಿಟಿಕಲ್ ಅಫೇರ್ ಕಮಿಟಿಯಿಂದ ಅದು ಮಾಹಿತಿ ಬರುತ್ತೆ ಮೇಡಮ್. ಬಿಜೆಪಿ ಅವರೇನಾ? ಹೌದು, ಖಂಡಿತ ಬಿಜೆಪಿ ಅವರೇ. ಆದ್ರೆ ಒಬ್ಬ ಶಾಸಕ ಅಲ್ಲ, ಶಾಸಕರು ಅಂತ ನಾವ್ ಅನ್ಕೋಬಹುದು ಇಲ್ಲಿ. ಹೌದು ಮೇಡಮ್. ಓಕೆ, ಯಾರು ಅನ್ನೋದ್ರ ಬಗ್ಗೆ ನೀವೇನು ಸುಳಿವನ್ನ ಬಿಟ್ಕೊಡೋದಿಲ್ಲ. ಯಾರ್ಯಾರಿಗೆ ಬೇಜಾರಾಗಿದೆ ಅವರು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಖಂಡಿತ. ಇವತ್ತು ಪರ್ಯಾಯ ರಾಜಕಾರಣ ಅಂತ ನಾವ್ ಏನ್ ಹೇಳ್ತಾ ಇದ್ದೀವಿ ರಾಷ್ಟ್ರದಲ್ಲಿ, ಈ ಪರ್ಯಾಯ ರಾಜಕಾರಣದ ಪರ ಇವತ್ತು ಹಲವಾರು ಶಾಸಕರುಗಳಿದ್ದಾರೆ. ಅದು ಬಿಜೆಪಿ ಇರಬಹುದು, ಕಾಂಗ್ರೆಸ್ ಇರಬಹುದು ಅಥವಾ ಜೆಡಿಎಸ್ ಇರಬಹುದು, ಅವರ ಹೈಕಮಾಂಡ್ಗಳಿರ್ಬೋದು, ಇಲ್ಲಾಂದ್ರೆ ಯಾರು ಅವರ ನೇತೃತ್ವ ತಗೊಂಡಿರುವಂತಹ ನಾಯಕರುಗಳು ಮಾಡ್ತಾ ಇರುವಂತಹ ಈ ಹೊಂದಾಣಿಕೆ ರಾಜಕೀಯ ಏನಿದೆ ಇವತ್ತು ನಮ್ಮ ರಾಜ್ಯದಲ್ಲಿ 3 ಪಕ್ಷಗಳು ಮಾಡ್ತಾ ಇರುವಂತ ರಾಜಕಾರಣದಿಂದ ಇವತ್ತು ಬೇಸತ್ತು ಇವತ್ತು ಪರ್ಯಾಯ ರಾಜಕಾರಣಕ್ಕೆ ಯಾರು ಇವತ್ತು ರಾಷ್ಟ್ರದಲ್ಲಿ ಮುನ್ನುಡಿ ಬರೆದಿದ್ದಾರೆ ಅಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷ. ಹಾಗಾಗಿ ಆಮ್ ಆದ್ಮಿ ಪಕ್ಷದ ತತ್ವ ಸಿದ್ಧಾಂತದೆಡೆ ಅವರೆಲ್ಲ ಒಂದು
ಬರ್ತಾ ಇದ್ದಾರೆ. ಈಗ ಹಾಲಿನ ಮಾಜಿ ಶಾಸಕರ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಅಥವಾ ಮೇಡಮ್ ಇದರಲ್ಲಿ ಹಾಲಿ ಮತ್ತು ಮಾಜಿ ಇಬ್ರು ಇದ್ದಾರೆ. ಆಮೇಲೆ ಮಾಜಿಗಳು ಅಂತ ಹೇಳಿದ ತಕ್ಷಣ ನಾವೇನು ಅದೇನು ಕಡೆಗಣಿಸಕ್ಕಾಗಲ್ಲ. ಮಾಜಿ ಶಾಸಕರುಗಳು ಸಹ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೇಡಮ್. ಓಕೆ. ಈಗ ನೀವು ಹೇಳಿದ್ರಿ ಒಂದಷ್ಟು ಕಾರಣಗಳನ್ನ ಕೂಡ ಕೊಟ್ರಿ ಅಂತ ಹೇಳಿ. ಆ ಕಾರಣಗಳನ್ನ ಕೆಲವರು ಈಗಾಗಲೇ ಸಾಕಷ್ಟು ಬಾರಿ ಬಹಿರಂಗವಾಗಿ ಹೇಳಿದ್ದಾರೆ. ನಾವು ಈಗ ಅವರು ಅಂತ ಅಂದ್ಕೋಬಹುದಾ? ಇಲ್ಲ ಅದನ್ನ ನಾವು ನಮಗೂ ಅಷ್ಟು ಅದ್ರ ಬಗ್ಗೆ ನಮಗೂ ಐಡಿಯಾ ಇಲ್ಲ. ಓಕೆ. ನಮ್ಮ ಕೇಂದ್ರೀಯ ಪೊಲಿಟಿಕಲ್ ಅಫೇರ್ ಕಮಿಟಿ ಏನಿದೆಯೋ ಮತ್ತು ನಮ್ಮ ಇದನ್ನ ಒಂದಷ್ಟು ಪರಿಶೀಲನೆ ಮಾಡಿ ಒಂದಷ್ಟು ಇದ್ರ ಬಗ್ಗೆ ಚರ್ಚೆಗಳು ಮಾಡ್ತಾ ಇದ್ದಾರೆ. ಅಂತಿಮ ರೂಪಕ್ಕೆ ಬಂದಿದೆ ಮೇಡಮ್. ಇದು ಕೆಲ ದಿವಸಗಳೇ ನಡೀತಾ ಇರುವಂತ ಚರ್ಚೆ. ಇದು ಅಂತಿಮ ಎಷ್ಟು ದಿನದಿಂದ ಇದು ಚರ್ಚೆ ನಡೀತಾ ಇದೆ ಜಗದೀಶ್ ಅವರೇ? ಮೇಡಮ್ ಕೆಲವೊಂದು ದಿವಸಗಳಿಂದ ನಡೀತಾ ಇದೆ ಮೇಡಮ್. ಕೆಲವೊಂದು ದಿವಸ ನಡೀತಾ ಇದೆ. ಇವತ್ತು ನಮ್ಗೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ಪರ್ಯಾಯ ರಾಜಕಾರಣ. ಇವತ್ತು ಅಧಿಕಾರ ದುರ್ಬಳಕೆ. ಸರ್, ಈಗ ಪರ್ಯಾಯ ರಾಜಕಾರಣದ ಬಗ್ಗೆ ನೀವು ಮಾತನಾಡಿದ್ರೆ ಈಗ ಏನೇನು ಆಗ್ತಾ ಇದೆ ರಾಜ್ಯದಲ್ಲಿ ಡೆವಲಪ್ಮೆಂಟ್ಸ್ ಗಳು ಅದನ್ನ ಕೂಡ ನಾವು ನೋಡ್ತಾ ಇದೀವಿ ಒಂದು ಕಡೆ. ಬಟ್ ಈಗ ಯಾಕಂದ್ರೆ ಅನೇಕರು ಈಗ ಬಿಜೆಪಿಯನ್ನ ನೆಚ್ಕೊಂಡು ಬಂದವರು ಇರೋದನ್ನ ನಾವು ನೋಡ್ತಾ ಇದೀವಿ. ಹಾಗೆ ಮೂಲ ವಲಸಿಗ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿದ್ದನ್ನು ನಾವು ನೋಡಿದೀವಿ. ಸೊ ಇದರಲ್ಲಿ ಏನಾದ್ರೂ ಆ ತರದ ಬೇಜಾರಾಗಿರೋರು ಇದ್ದಾರಾ ಹೇಗೆ? ಎಲ್ಲ ವರ್ಗಗಳಲ್ಲೂ ನೀವ್ ಏನ್ ಹೇಳ್ತಾ ಇದ್ದೀರಾ, ಎಲ್ಲ ವರ್ಗಗಳಲ್ಲೂ ಇವತ್ತು ಬೇಸತ್ತಿರುವಂತಹ ಶಾಸಕರಿದ್ದಾರೆ. ನಾವು ಶಾಸಕ ಪದವಿಗೆ ಏನಕ್ಕೆ ಬಂದಿದೀವಿ ಅನ್ನೋದೇ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈ ಸರ್ಕಾರದ ನಡೆ ಇದಕ್ಕಿನ್ನ ಮೊದಲು ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರದಲ್ಲೂ ಸಹ ಒಂದಷ್ಟು ಗೊಂದಲಗೀಡಾಗಿದ್ರು. ತದನಂತರ ಬಿಜೆಪಿ ಸರ್ಕಾರ ಬಂದು ಯಡಿಯೂರಪ್ಪನವರ ಈ ಒಂದು ಕರ್ಮಕಾಂಡಗಳಿರಬಹುದು, ಈ ಹಗರಣಗಳೆಲ್ಲ ಇರಬಹುದು. ಇದರಿಂದ ಮನನೊಂದು ಮುಂದಿನ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಕ್ಷದಲ್ಲಿ ನಿಂತ್ಕೊಂಡ್ರೆ ನಮಗೆ ಉಳಿಗಾಲ ಇಲ್ಲ, ಭವಿಷ್ಯ ಇಲ್ಲ. ಈಗ ಶಾಸಕರು ಅಥವಾ ಹಾಲಿ ಮಾಜಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ಬೋದಾ ಅಂತ? ಯಾಕಂದ್ರೆ ತಪ್ಪು ಮಾಹಿತಿ ಕೊಟ್ಟಂಗ ಆಗತ್ತೆ ಇಲ್ಲದಿದ್ರೆ ಅಂತ ಹೇಳಿ. ಮೇಡಮ್ ಈ ಪ್ರಕ್ರಿಯೆಯಲ್ಲಿ ನಾವು ಹಾಲಿ ಮತ್ತು ಮಾಜಿಗಳು ಎಲ್ಲರೂ ಇರ್ತಾ ಇದ್ದಾರೆ ಮೇಡಮ್. ಏನಿದು ಪರ್ಯಾಯ ರಾಜಕಾರಣನ ಏನ್ ಬಯಸ್ತಾ ಇದ್ದಾರೆ ಇವತ್ತು ಈ ರಾಷ್ಟ್ರದಲ್ಲಿ ಇರಬಹುದು, ಈ ರಾಜ್ಯದಲ್ಲಿ ಇರಬಹುದು. ಹಾಲಿ ಶಾಸಕರು ಇದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ ಅಂತ ಹೇಳಿ. ಹೇಳಿ, ಹಾಲಿ ಶಾಸಕರು ಇದ್ದಾರೆ ಅನ್ನೋದು ಖಂಡಿತ. ಹಾಲಿ ಶಾಸಕರಂತೂ ಖಂಡಿತ ಇದ್ದೇ ಇದ್ದಾರೆ. ಎಷ್ಟೊತ್ತಿಗೆ ಸರ್? ನಾಳೆ 12 ಗಂಟೆಗಾ? ಹೌದು ಮೇಡಮ್. ಓಕೆ. ಥ್ಯಾಂಕ್ ಯು ಜಗದೀಶ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಒಂದ್ ಕಡೆ ಈ ರೀತಿಯಾದಂತಹ ಬೆಳವಣಿಗೆ ಆಮ್ ಆದ್ಮಿ ಪಾರ್ಟಿಗೆ ಸೇರ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಎಸ್ವೈ ಅವರೇ ಇರಬೇಕು, ಅವರ ಪರ ಲಾಬಿ ಮಾಡೋದಕ್ಕೆ ಈಗಾಗಲೇ ಅನೇಕ ಶಾಸಕರು ಇವತ್ತು ಸಭೆಯನ್ನ ಕೂಡ ಮಾಡಿದ್ದಾರೆ. 2 ವಾರದಲ್ಲಿ ದೆಹಲಿಗೆ ಹೋಗೋದಿಕ್ಕೆ ಚಿಂತನೆಯನ್ನ ಮಾಡಿದ್ದಾರೆ. ಸೊ ಈ ಮೂಲಕ ಮತ್ತೆ ಬಿಎಸ್ವೈ ಅವರನ್ನ ಗಟ್ಟಿಗೊಳಿಸುವಂತಹ ಪ್ರಯತ್ನ ಅಂತ ಹೇಳಿ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಚಿದಾನಂದ ಪಟೇಲ್ ಮತ್ತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಚಿದಾನಂದ ಪಟೇಲ್, ಒಂದಷ್ಟು ಬೆಳವಣಿಗೆಗಳನ್ನ ನಾವಂತೂ ನೋಡ್ತಾ ಇದ್ದೀವಿ. ಬೇರೆ ಬೇರೆ ರೀತಿಯ ಬೆಳವಣಿಗೆ ಬಿಜೆಪಿಯಲ್ಲೇ ಆಗ್ತಾ ಇರುವಂತದನ್ನ ನೋಡಿದ್ರೆ ಎಲ್ಲಿ ಹೋಗಿ ಮುಟ್ಟುತ್ತೆ ಅನ್ನುವಂಥದ್ದು. ಮತ್ತೊಂದು ಕಡೆ ಸಿಎಂ ಅವರ ಆಪ್ತರ ಬಣದ ಯಾವ ರೀತಿಯಂತಹ ರಾಜಕೀಯ ಲೆಕ್ಕಾಚಾರಗಳು ಇಲ್ಲಿ ಕಾಣಿಸ್ತಾ ಇದೆ ಅಂತ. ನವಿತಾ ಜೈನ್ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಬಂದು ಸಭೆಯನ್ನು ನಡೆಸಿದ ನಂತರ ಯಾವುದೇ ಕಾರಣ ಕೂಡ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರ ಇರ್ಬೋದು, ಮುಖ್ಯಮಂತ್ರಿ ವಿರುದ್ಧ ಇರುವುದು ಮತ್ತು ಪರವಾಗಿ ಮಾತನಾಡುವಂತರ ವಿರುದ್ಧ ಕೂಡ ಪಕ್ಷ ಶಿಸ್ತು ಕ್ರಮ ಕೈಗೊಳ್ಳುತ್ತೆ, ಯಾರೂ ಮಾತನಾಡಬಾರ್ದು ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟರು. ಈ ಎಚ್ಚರಿಕೆ ಬೆನ್ನಲ್ಲೇ ಕೂಡ ಈಗಾಗಲೇ ಬಸನಗೌಡ ಪಾಟೀಲ್ ಯತ್ನಾಳ್ರವರು ಪರೋಕ್ಷವಾಗಿ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದ ವಿರುದ್ಧ ಪದೇ ಕಳೆದ 1 ವಾರದಿಂದ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೊಂದು ಕಡೆ ಎಲ್ಲೊಂದು ಕಡೆ ಪರೋಕ್ಷವಾಗಿ ಬಹಳಷ್ಟು ವಿಡಂಬನಾತ್ಮಕವಾಗಿ ಸಚಿವ ಸಿಪಿ ಯೋಗೇಶ್ವರ್ ಕೂಡ ಮುಖ್ಯಮಂತ್ರಿ ನಾಯಕತ್ವ ಬದಲಾಗುತ್ತೆ ಅನ್ನೋ ಮುಖಾಂತರ ಎಲ್ಲೊಂದು ಕಡೆ ಆನೆ ಮತ್ತು ಅಂಬಾರಿ ಹೆಸರಿನಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಇದೀಗ ನಾಯಕತ್ವ ಬದಲಾವಣೆ ಇಲ್ಲ ಅಂತೇಳಿ ಹೈಕಮಾಂಡ್ನ ನಾಯಕರುಗಳೇ ಸ್ಪಷ್ಟನೆ ಮಾಡಿದ್ರು ಕೂಡ ಸ್ಪಷ್ಟನೆ ನಡುವೆ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ತಮ್ಮ ಅಂದ್ರೆ ಮುಖ್ಯಮಂತ್ರಿ ಮತ್ತು ಅವರ ಕುಟುಂಬದ ಮೌತ್ ಪೀಸ್ ಎಂದೇ ಕರೆಸಿಕೊಳ್ಳುವಂತ ಅಂದ್ರೆ ರಾಜಕೀಯ ವಿರೋಧಿಗಳಿಂದ ಕರೆಸಿಕೊಳ್ಳುವಂತ MP ರೇಣುಕಾಚಾರ್ಯವರನ್ನು ಇವತ್ತು ಮುಖ್ಯಮಂತ್ರಿ BS ಯಡಿಯೂರಪ್ಪನ ಕರೆಸಿ ಮಾತುಕತೆ ನಡೆಸಿರುವಂತದ್ದು. ಮಾತುಕತೆಯ ಬೆನ್ನಲ್ಲೇ ಇವತ್ತು MP ರೇಣುಕಾಚಾರ್ಯವರು 10ಕ್ಕೂ ಹೆಚ್ಚು ಶಾಸಕರ ಸಭೆಯನ್ನು ನಡೆಸಿರುವಂತದ್ದು. ಸಭೆ ನಡೆಸುವುದು ಕೂಡ ಎಲ್ಲ ಒಂದು ಕಡೆ ಅರುಣ್ ಸಿಂಗ್ ಹೇಳೋ ಪ್ರಕಾರ ಇನ್ನು ಮುಂದೆ ಯಾವುದೇ ಸಭೆ ನಡೆಸಬಾರ್ದು ಅಂತ ಹೇಳಿದ್ರು. ಆದರೆ ಮುಖ್ಯಮಂತ್ರಿ ಜೊತೆಗೆ ಚರ್ಚೆಯನ್ನು ನಡೆಸಿ ಮತ್ತೆ 5 ಶಾಸಕರ ಜೊತೆ ಪತ್ರಿಕಾಗೋಷ್ಠಿ ನಡೆಸಿದಂತೆ MP ರೇಣುಕಾಚಾರ್ಯವರು ಇವತ್ತು 10ಕ್ಕೂ ಹೆಚ್ಚು ಶಾಸಕರ ಸಭೆಯನ್ನು ನಡೆಸಿದರು. ಶಾಸಕರ ಸಭೆ ನಂತರ ಇವತ್ತು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಜೊತೆ ಮುಖ್ಯಮಂತ್ರಿ ಕೂಡ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಅರುಣ್ ಸಿಂಗ್ ರವರ ಬಳಿಯಲ್ಲೇ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ JP ನಡ್ಡಾ ಅವರ ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡುವಂತೆ ಕೇಳಿಕೊಂಡಿರುವಂತದ್ದು. ಎಲ್ಲ ಒಂದು ಕಡೆ ಪರೋಕ್ಷವಾಗಿ ಅರುಣ್ ಸಿಂಗ್ ಕೂಡ ಈ ಒಂದು ನಿಯೋಗದ ಪರವಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಇದೇ ಕಾರಣಕ್ಕಾಗಿ ಸ್ವತಃ ಅರುಣ್ ಸಿಂಗ್ ಅವರೇ JP ನಡ್ಡಾ ಅವರ ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿರುವಂತದ್ದು ಮತ್ತು 2 ವಾರಗಳ ಕಾಲ ಕಾಯಿರಿ ಅಪಾಯಿಂಟ್ಮೆಂಟ್ ಫಿಕ್ಸ್
ಸಂಬಂಧಪಟ್ಟಾಗೆ ನಾನು JP ನಡ್ಡಾ ಅವರ ಜೊತೆ ಕರ್ನಾಟಕದ ಬಿಜೆಪಿ ಶಾಸಕರು ತಮ್ಮನ್ನು ಭೇಟಿ ಮಾಡಿ ಅವರ ಒಂದಷ್ಟು ಅಹವಾಲುಗಳಿದ್ದಾವೆ ಮತ್ತು ಮನವಿಗಳಿದ್ದಾವೆ, ಆ ಸಂಬಂಧಪಟ್ಟಾಗೆ ತಮ್ಮ ಜೊತೆ ಚರ್ಚೆ ಮಾಡ್ತಾರೆ ಅಂತೇಳಿ ಮನವಿಯನ್ನು ಮಾಡಿಕೊಂಡು ನಾನು ಅಪಾಯಿಂಟ್ಮೆಂಟ್ ನಾನೇ ಕೊಡಿಸ್ತೀನಿ ಅಂತ ಹೇಳಿರುವಂಥದ್ದು. ಹಾಗಾಗಿ ಇದು ಬಹಳಷ್ಟು ಇವತ್ತು ಅನುಮಾನಕ್ಕೆ ಮತ್ತು ಬಹಳಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ಇದು ಕಾರಣವಾಗುತ್ತೆ. ಯಾಕಂತೇಳಿದ್ರೆ ಒಂದು ಕಡೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳಿ ಹೈಕಮಾಂಡ್ನ ನಾಯಕರುಗಳು ಮತ್ತು ಕರ್ನಾಟಕ ಉಸ್ತುವಾರಿ ಅರುಣ್ ಸಿಂಗ್ ಅವರೇ ಬಹಿರಂಗವಾಗಿ ಹೇಳಿಕೆ ಕೊಟ್ಟ ನಂತರ ಇದೀಗ ಯಾವುದೇ ಕಾರಣ ಕೂಡ ನಾಯಕತ್ವವನ್ನು ಬದಲಾವಣೆ ಮಾಡಬಾರದು ಮತ್ತು ಮುಖ್ಯಮಂತ್ರಿ BS ಯಡಿಯೂರಪ್ಪ ವಿರುದ್ಧ ಯಾರು ಮಾತನಾಡ್ತೀರೋ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕಂತೇಳಿ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಒಂದು ನಿಯೋಗ ಅಂದ್ರೆ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ನಿಯೋಗ ಭೇಟಿಯಾಗಿ ಒತ್ತಡವನ್ನು ಮತ್ತು ಒತ್ತಾಯವನ್ನು ಮಾಡ್ತಿರೋದು ನೋಡಿದ್ರೆ ಇಲ್ಲೊಂದ್ ಕಡೆ ಪರೋಕ್ಷವಾಗಿ ನಾಯಕತ್ವ ಬದಲಾವಣೆ ಮತ್ತೆ ಗರಿಗೆದರಿದೆ ಎಂಬ ಅನುಮಾನ ಕೂಡ ಕಾಡ್ತಿರುವಂತದ್ದು. ಯಾಕಂತ ಹೇಳಿದ್ರೆ ನಿನ್ನೆ ಅಷ್ಟೇ ಕೇಂದ್ರ ಸಂಪುಟ ಪುನರಚನೆ ನಡೆದಿರೋ ಬೆನ್ನಲ್ಲೇ ಒಂದ್ ಕಡೆ ರಾಜ್ಯದವರಾಗಿರ್ತಕ್ಕಂಥ DV ಸದಾನಂದಗೌಡರನ್ನು ಕೂಡ ಸಚಿವ ಸಂಪುಟದಿಂದ ಕೈಬಿಟ್ಟಿರುವಂತದ್ದು. ಇದರ ಬೆನ್ನಲ್ಲೇ ಬಿಜೆಪಿ ಹೈಕಮಾಂಡ್ ಮತ್ತು ಎಲ್ಲೊಂದ್ ಕಡೆ ಬಿಜೆಪಿಯ ಪ್ರಮುಖ ನಾಯಕರುಗಳು ರಾಜ್ಯಕ್ಕೂ ಕೂಡ ಎಲ್ಲೊಂದ್ ಕಡೆ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂತದ್ದು. ಇದರ ಬೆನ್ನಲ್ಲೇ ಮತ್ತೆ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಇಶಾರೆ ಮೇಲೆ ಸೂಚನೆ ಮೇರೆಗೆ ಮತ್ತು ಅವರ ಪುತ್ರ BY ವಿಜಯೇಂದ್ರ ಅವರ ಸೂಚನೆ ಮೇಲೆ MP ರೇಣುಕಾಚಾರ್ಯ ನೇತೃತ್ವದಲ್ಲಿ ನಿಯೋಗವನ್ನು ಕಳಿಸ್ತಿರೋದಂತ ನೋಡಿದ್ರೆ ಇಲ್ಲೊಂದ್ ಕಡೆ ಮತ್ತೆ ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಚರ್ಚೆ ನಡೀತಿದೆ ಎಂಬುದೇ ಇದಕ್ಕೆ ಪುಷ್ಟಿ ನೀಡುತ್ತೆ ಅಂತ ಹೇಳ್ಬೋದು. ನವಿತಾ ಜೈನ್. ಥ್ಯಾಂಕ್ ಯು ಚಿದಾನಂದ್ ಪಟೇಲ್.